ನ್ಯಾಯಸ್ಥಾಪಕರು ಅಧ್ಯಾಯ 12. ಎಫ್ರಾಯಿಮ್ಯರು ಕೂಡಿಕೊಂಡು ಯೋರ್ದನನ್ನು ದಾಟಿ ಉತ್ತರ ದಿಕ್ಕಿಗೆ ಯೆಫ್ತಾಹನಿದ್ದಲ್ಲಿಗೆ ಹೋಗಿ ಅವನಿಗೆ, ನೀನು ಅಮ್ಮೋನಿಯರ ಸಂಗಡ ಯುದ್ಧಕ್ಕೆ ಹೋಗುವಾಗ ನಮ್ಮನ್ನು ಯಾಕೆ ಕರೆಯಲಿಲ್ಲ? ಈಗ ನಾವು ನಿನ್ನನ್ನೂ ನಿನ್ನ ಮನೆಯನ್ನೂ ಸುಟ್ಟು ಬಿಡುತ್ತೇವೆ ಅಂದರು. ಆಗ ಅವನು ಅವರಿಗೆ, ನನಗೂ ನನ್ನ ಜನರಿಗೂ ಅಮ್ಮೋನಿಯರೊಡನೆ ವ್ಯಾಜ್ಯವಿದ್ದಾಗ ನಾನು ನಿಮ್ಮನ್ನು ಕರೆದೆನು. ಆದರೆ ನೀವು ಬಂದು ನನ್ನನ್ನು ಅವರ ಕೈಯಿಂದ ಬಿಡಿಸಲಿಲ್ಲ. ನೀವು ಸಹಾಯ ಮಾಡುವುದಿಲ್ಲವೆಂದು ತಿಳಿದು ಜೀವವನ್ನು ಕೈಯಲ್ಲಿ ಹಿಡಿದು ಅಮ್ಮೋನಿಯರೊಡನೆ ಯುದ್ಧಕ್ಕೆ ಹೋದೆನು. ಯೆಹೋವನು ಅವರನ್ನು ನನ್ನ ಕೈಗೆ ಒಪ್ಪಿಸಿದನು. ಹೀಗಿರಲು ನೀವು ಈಗ ಬಂದು ನನ್ನೊಡನೆ ಕಲಹ ಮಾಡುವುದೇಕೆ ಎಂದು ಉತ್ತರ ಕೊಟ್ಟು, ಗಿಲ್ಯಾದಿನವರೆಲ್ಲರನ್ನೂ ಕೂಡಿಸಿ ಎಫ್ರಾಯಿಮ್ಯರಿಗೆ ವಿರೋಧವಾಗಿ ಯುದ್ಧಕ್ಕೆ ನಿಂತನು. ಗಿಲ್ಯಾದ್ಯರಾದ ನೀವು ನಮ್ಮ ಮತ್ತು ಮನಸ್ಸೆಯವರ ಮಧ್ಯದಲ್ಲಿದ್ದು ಸ್ವಕುಲವನ್ನು ಬಿಟ್ಟು ಇಲ್ಲಿಗೆ ಓಡಿ ಬಂದಿರಿ ಎಂದು ಎಫ್ರಾಯಿಮ್ಯರು ಅಂದದರಿಂದ ಗಿಲ್ಯಾದ್ಯರು ಕೋಪಗೊಂಡು ಅವರನ್ನು ಪೂರ್ಣವಾಗಿ ಸೋಲಿಸಿಬಿಟ್ಟರು. ಇದಲ್ಲದೆ ಅವರು ಎಫ್ರಾಯಿಮಿಗೆ ಹೋಗುವ ಯೋರ್ದನಿನ ಹಾಯಗಡಗಳನ್ನೆಲ್ಲ ಹಿಡಿದರು. ತಪ್ಪಿಸಿಕೊಂಡ ಎಫ್ರಾಯಿಮ್ಯರಲ್ಲೊಬ್ಬನು ಅಲ್ಲಿಗೆ ಬಂದು, ನನ್ನನ್ನು ದಾಟಗೊಡಿರಿ ಎಂದು ಅವರನ್ನು ಕೇಳಿದರೆ ಅವರು, ನೀನು ಎಫ್ರಾಯಿಮ್ಯನೋ ಎಂದು ಕೇಳುವರು. ಅವನು ಅಲ್ಲವೆಂದರೆ ಅವನಿಗೆ, ನೀನು ಶಿಬ್ಬೋಲೆತ್ ಅನ್ನು ಎಂದು ಹೇಳುವರು. ಹಾಗೆ ಅನ್ನಲಿಕ್ಕೆ ಬಾರದೆ ಅವನು ಸಿಬ್ಬೋಲೆತ್ ಅನ್ನುವನು. ಕೂಡಲೇ ಅವರು ಅವನನ್ನು ಹಿಡಿದು ಯೋರ್ದನಿನ ಹಾಯಗಡಗಳ ಬಳಿಯಲ್ಲೇ ಕೊಂದು ಹಾಕುವರು. ಹೀಗೆ ಆ ಕಾಲದಲ್ಲಿ ಎಫ್ರಾಯಿಮ್ಯರೊಳಗೆ 42,000 ಜನರು ಹತರಾದರು. ಗಿಲ್ಯಾದ್ಯನಾದ ಯೆಫ್ತಾಹನು ಇಸ್ರಾಯೇಲ್ಯರನ್ನು 6 ವರ್ಷ ಪಾಲಿಸಿದ ನಂತರ ಸತ್ತನು. ಅವನ ಶವವನ್ನು ಗಿಲ್ಯಾದಿನ ಪಟ್ಟಣಗಳಲ್ಲೊಂದರಲ್ಲಿ ಸಮಾಧಿ ಮಾಡಿದರು. ಅವನ ತರುವಾಯ ಬೆತ್ಲೆಹೇಮಿನವನಾದ ಇಬ್ಚಾನನು ಇಸ್ರಾಯೇಲ್ಯರ ಪಾಲಕನಾದನು. ಅವನಿಗೆ 30 ಮಂದಿ ಗಂಡು ಮಕ್ಕಳು 30 ಮಂದಿ ಹೆಣ್ಣು ಮಕ್ಕಳು ಇದ್ದರು. ತನ್ನ ಹೆಣ್ಣು ಮಕ್ಕಳನ್ನು ಬೇರೆಯವರಿಗೆ ಕೊಟ್ಟು ಗಂಡು ಮಕ್ಕಳಿಗೋಸ್ಕರ ಹೊರಗಿನ 30 ಮಂದಿ ಕನ್ಯೆಯರನ್ನು ತಂದನು. ಇವನು ಇಸ್ರಾಯೇಲ್ಯರನ್ನು 7 ವರ್ಷ ಪಾಲಿಸಿದ ನಂತರ ಮೃತನಾಗಲು ಅವನ ಶವವನ್ನು ಬೆತ್ಲೆಹೇಮಿನಲ್ಲಿ ಸಮಾಧಿ ಮಾಡಿದರು. ಇವನ ತರುವಾಯ ಜೆಬುಲೂನ್ಯನಾದ ಏಲೋನನು ಇಸ್ರಾಯೇಲ್ಯರ ಪಾಲಕನಾಗಿ 10 ವರ್ಷಗಳವರೆಗೆ ಅವರನ್ನು ಪಾಲಿಸಿದ ನಂತರ ಮರಣ ಹೊಂದಿದನು. ಅವನ ಶವವನ್ನು ಜೆಬುಲೂನ್ ದೇಶದ ಅಯ್ಯಾಲೋನಿನಲ್ಲಿ ಸಮಾಧಿ ಮಾಡಿದರು. ಇವನ ತರುವಾಯ ಪಿರಾತೋನಿನವನೂ ಹಿಲ್ಲೇಲನ ಮಗನೂ ಆದ ಅಬ್ದೋನನು ಇಸ್ರಾಯೇಲ್ಯರ ಪಾಲಕನಾದನು. ಇವನಿಗೆ 40 ಮಂದಿ ಮಕ್ಕಳು 30 ಮಂದಿ ಮೊಮ್ಮಕ್ಕಳು ಇದ್ದರು. ಇವರೆಲ್ಲರಿಗೆ ಸವಾರಿ ಮಾಡುವುದಕ್ಕೋಸ್ಕರ 70 ಕತ್ತೆಗಳಿದ್ದವು. ಪಿರಾತೋನಿನವನೂ ಹಿಲ್ಲೇಲನ ಮಗನೂ ಆದ ಅಬ್ದೋನನು ಇಸ್ರಾಯೇಲ್ಯರನ್ನು 8 ವರ್ಷ ಪಾಲಿಸಿದ ನಂತರ ಮರಣ ಹೊಂದಿದನು. ಅವನ ಶವವನ್ನು ಎಫ್ರಾಯಿಮ್ ದೇಶದಲ್ಲಿ ಅಮಾಲೇಕ್ಯರ ಬೆಟ್ಟದ ಮೇಲಿರುವ ಪಿರಾತೋನಿನಲ್ಲಿ ಸಮಾಧಿ ಮಾಡಿದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ನ್ಯಾಯಸ್ಥಾಪಕರ ಪುಸ್ತಕ 12ನೇ ಅಧ್ಯಾಯ, ದ ಬುಕ್ ಆಫ್ ಜಡ್ಜಸ್ ಚಾಪ್ಟರ್ 12. 11ನೇ ಅಧ್ಯಾಯದಲ್ಲಿ ಯೆಫ್ತಾ ಅಂತ ಹೇಳಿದರೆ ಬಾಗಿಲು ತೆರೆಯುವವನು, ವಿಶಾಲ ಮಾಡುವವನು, ಹೊಸದನ್ನು ಸ್ಥಾಪಿಸುವವನು, ಹೊಸ ಪ್ರಾರಂಭ ಮಾಡುವಂಥವನು, ಒಂದು ಪ್ರಾರಂಭವನ್ನು ತೆಗೆದುಕೊಳ್ಳುವಂಥವನು ಎಂಬುದಾಗಿ ಅರ್ಥ. ಯೆಫ್ತಾ ಎಂಬ ಹೆಸರಿನ ಅರ್ಥ. ಈ ಯೆಫ್ತಾ ಅವನ ಹಿನ್ನೆಲೆ ಅಷ್ಟು ಒಳ್ಳೆಯದೇನಲ್ಲ. ಯಾಕಂದರೆ ಒಬ್ಬ ವೇಶ್ಯ ಸ್ತ್ರೀಗೆ ಹುಟ್ಟಿದವನು. ಆದುದರಿಂದ ಅವನ ತಂದೆಯ ಇತರ ಮಕ್ಕಳು ಅವರು ಇವನನ್ನು ದ್ವೇಷಿಸಿದರು. ಯಾಕಂದರೆ ಪರಸ್ತ್ರೀಯಲ್ಲಿ ಹುಟ್ಟಿದವನು ಅಂತ ಹೇಳ್ಬಿಟ್ಟು, ಎಲ್ಲಿ ಪರಸ್ತ್ರೀಯಲ್ಲಿ ಹುಟ್ಟಿದಂಥ ಮಗನಿಗೆ ನಮ್ಮ ಆಸ್ತಿ ನಮ್ಮ ಬಾಧ್ಯತೆ ಎಲ್ಲಿ ಅವನಿಗೆ ಸಿಕ್ಬಿಡ್ತದೆ ಅಂತ ಹೇಳ್ಬಿಟ್ಟು ಮನೆಯಿಂದ ಸಹೋದರರು ಅವನನ್ನು ಹೊರಗೆ ಹಾಕಿಬಿಡ್ತಾರೆ. ಹೊರಗೆ ಹಾಕಿದಾಗ ಅವನು ಟೋಬ್
ಎಂಬ ಸ್ಥಳಕ್ಕೆ ಹೋಗಿರ್ತಾನೆ. ಅದರ ಅರ್ಥ ಬಂದು ಒಳ್ಳೆಯದು. ಹೌದು, ಅವನಿಗೆ ಆದದ್ದು ಕೆಟ್ಟದ್ದೇ ಆಗಿದ್ದರೂ ಅವನು ಹೋದಂಥ ಸ್ಥಳ ಒಳ್ಳೆಯದು. ಮತ್ತು ಹಾಗಿರುವಾಗ ಅಮ್ಮೋನಿಯರು ಯುದ್ಧಕ್ಕೆ ಇಸ್ರಾಯೇಲರ ಮೇಲೆ ಬರ್ತಾರೆ. ಇಸ್ರಾಯೇಲರು ಮತ್ತೆ ಈಗ ಯೆಫ್ತನ ಹತ್ರ ಬಂದುಬಿಟ್ಟು ನಮಗೆ ಸಹಾಯ ಮಾಡಬೇಕು, ನಮಗೆ ನಾಯಕನಾಗಬೇಕು ಅಂತ ಹೇಳಿದಾಗ ಆಯಿತು ಅಂತ ಹೇಳ್ಬಿಟ್ಟು ಅವನು ಬಂದು ಅಮ್ಮೋನಿಯರ ಅರಸನಿಗೆ, ಯಾಕೆ ನೀನು ಯುದ್ಧಕ್ಕೆ ಬಂದದ್ದು ಕಾರಣ ಏನು ಎಂಬುದಾಗಿ ಅಮ್ಮೋನಿಯರ ಅರಸನಿಗೆ ಕೇಳ್ತಾನೆ ರೀ. ಅಮ್ಮೋನಿಯರ ಅರಸನು, ನಮ್ಮ ಸ್ಥಳ, ನಮ್ಮ ಜಮೀನು, ನಮ್ಮ ದೇಶ ನೀವು ತಕ್ಕೊಂಡಿದ್ರಿ, ಅದಕ್ಕೆ ಯುದ್ಧಕ್ಕೆ ಬಂದಿದ್ದೇವೆ ಅಂತ. ಇಲ್ಲ, ಇಸ್ರಾಯೇಲರು ತಕ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಒಂದು ಚರಿತ್ರೆ ಹಿನ್ನೆಲೆಯನ್ನೇ ಹೇಳಿಬಿಟ್ಟು ಅವನಿಗೆ ಒಡಂಬಡಿಸ್ತಾನೆ. ಆದರೆ ಅಮ್ಮೋನಿಯರ ಅರಸನು ಒಪ್ಪದೇ ಇರುವುದರಿಂದ ಸಮಾಧಾನ ಮಾಡಲಿಕ್ಕೆ ಯತ್ನ ಮಾಡ್ತಾನೆ. ದೇವರು ನ್ಯಾಯಸ್ಥಾಪಕನು, ದೇವರೇ ಕೊಟ್ಟಿದ್ದು ಎಂಬುದಾಗೆಲ್ಲ ಹೇಳಿದಾಗ ಅಮ್ಮೋನಿಯರ ಅರಸನು ಒಪ್ಪದೇ ಇರೋದರಿಂದ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದ ಮೇಲೆ ಅಮ್ಮೋನಿಯರ ಅರಸನು ಸೋತು ಹೋಗ್ಬಿಡ್ತಾನೆ. ಸೋತು ಹೋಗೋಕ್ಕೆ ಮುಂಚಿತವಾಗಿ ಯೆಫ್ತ ಒಂದು ಹರಕೆಯನ್ನು ಮಾಡಿರ್ತಾನೆ. ಅದೇನಂತ ಹೇಳಿದ್ರೆ, ದೇವರೇ, ಅಮ್ಮೋನಿಯರನ್ನು ನನ್ನ ಕೈಗೆ ನೀನು ಒಪ್ಪಿಸುವುದಾದರೆ ಸುರಕ್ಷಿತವಾಗಿ ನಾನು ಮನೆಗೆ ಮುಟ್ಟಿದಾಗ ನನ್ನನ್ನು ಎದುರುಗೊಳ್ಳುವುದಕ್ಕೆ ಬರುವ ನನ್ನ ಮನೆಯ ಬಾಗಿಲಿಂದ ಮೊದಲು ಬರುವಂಥ ಪ್ರಾಣಿ ನಿನ್ನದೇ, ಅದನ್ನು ನಿನಗೋಸ್ಕರವಾಗಿ ಹೋಮ ಮಾಡುವೇನು ಅಂತ ಹೇಳಿದಾಗ ಆ ವಿಷಾದಕರವಾದಂಥ ಒಂದು ಸಂಗತಿ. ಅವನು ಯುದ್ಧವನ್ನು ಗೆದ್ದು ಅವನು ಜಯಶಾಲಿಯಾಗಿ ಬರ್ತಾ ಇರುವಾಗ ಸ್ವಂತ ಮಗಳೇ ಮನೆಯ ಬಾಗಿಲಿಂದ ಹೊರಗೆ ಬರ್ತಾಳೆ. ಬಂದಾಗ ಅವಳು ಯೆಫ್ತನಿಗೆ ಒಬ್ಬಳೇ ಮಗಳು, ಆದರೂ ಕೂಡ ನಾನು ದೇವರಿಗೆ ಹರಕೆ ಮಾಡಿದ್ದಾಯಿತು, ನನ್ನ ಮಾತನ್ನು ಹಿಂದಕ್ಕೆ ನಾನು ತಗೊಳ್ಳಿಕ್ಕೆ ಆಗಲ್ಲ ಎಂಬುದಾಗಿ ಹೇಳಿದಂಥ ಯೆಫ್ತ ಸ್ವಂತ ಮಗಳನ್ನೇ ದೇವರಿಗೆ ಆಹುತಿ ಕೊಡ್ತಾನೆ, ಬಲಿ ಕೊಡ್ತಾನೆ. ದೇವರು ಕೇಳಿದ್ದಿಲ್ಲ, ಕೇಳೋದು ಇಲ್ಲ. ಆದರೆ ಯೆಫ್ತ ಆ ರೀತಿಯಾಗಿ ಹರಕೆ ಮಾಡಿದ್ದರಿಂದ ತನ್ನ ಒಬ್ಬಳೇ ಮಗಳನ್ನು ಅವನು ದೇವರಿಗೆ ಅಂತ ಹೇಳ್ಬಿಟ್ಟು ಹೌದು ಸಮರ್ಪಿಸಿಬಿಡ್ತಾನೆ. ಅದು ವಿಷಾದಕರವಾದಂಥ ಒಂದು ಘಟನೆ. ಯಾಕಂದರೆ ನಾನು ದೇವರಿಗೆ ಹರಕೆ ಮಾಡಿದೆ, ಹರಕೆನ ನಾನು ಉಳಿಸ್ಕೋಬೇಕು ಎಂಬುದಾಗಿ. ಇದು ಒಂದು ವೇಳೆ ನಮಗೆ ಭಾಳ ಮನಸ್ಸಿಗೆ ದುಃಖವಾಗುವಂಥ ಅಥವಾ ಪ್ರಶ್ನೆ ಆಗುವಂಥ ಅಥವಾ ನಾವೇ ಅಂಥ ಒಂದು ಸ್ಥಳದಲ್ಲಿದ್ದರೆ ನಾವು ಏನು ಮಾಡ್ತಿದ್ದೆವು ಎಂಬ ಪ್ರಶ್ನೆ, ಅಥವಾ ನಾನೇ ಆ ರೀತಿಯಾಗಿ ಇದ್ದರೆ ಒಂದು ವೇಳೆ ನನ್ನ ಮಾತನ್ನು ಉಳಿಸ್ಕೊಳ್ತಿದ್ದನೋ, ಮಾತು ಬದಲಾಯಿಸ್ತಿದ್ದನೋ, ಅಥವಾ ಮಾತು ಉಳಿಸಿಕೊಳ್ಳದೆ ಹೋಗ್ತಿದ್ದೇನೋ ಎಂಬಂಥ ಸಂಗತಿಯನ್ನು ನಾವು ಯೋಚನೆ ಮಾಡ್ಬೋದಾದರೆ, ಯೆಫ್ತನ ವಿಷಯವಾಗಿ ನಾವು ನೋಡುವಾಗ ಅವನು ನಿಜವಾಗಿಯೂ ದೇವರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡನು. ಅವನ ಹಿನ್ನೆಲೆ ಅಷ್ಟು ಸರಿಯಾಗಿರಲಿಲ್ಲ. ಸ್ವಂತದವರು ಅವನನ್ನು ತಿರಸ್ಕರಿಸಿದರು. ಸ್ವಂತ ಸಹೋದರರೇ ಅವನ ಮನೆಯಿಂದ ಹೊರಗೆ ಹಾಕಿದರು. ಆದರೂ ಕೂಡ ದೇವರಿಗಾಗಿ ಹೋರಾಡಿ ಅವನು ಜಯವನ್ನು ದೇಶಕ್ಕೆ ತಂದು ಸ್ವಂತ ಮಗಳನ್ನೇ ದೇವರಿಗೆ ಸಮರ್ಪಿಸುವಂಥ ಮಹಾ ವ್ಯಕ್ತಿ ಅಂತ ಹೇಳ್ಬೋದು. ಬೈಬಲ್ನಲ್ಲಿ ಅವನು ಮಾತ್ರವೇ ಆ ರೀತಿಯಾಗಿ ಮಾಡಿದ್ದು. ಸರಿ, ಮತ್ತು ಆಕೆಯ ವಿಷಯದಲ್ಲಿ ಇಸ್ರಾಯೇಲರಲ್ಲಿ ಹೆಣ್ಣು ಮಕ್ಕಳು ಪ್ರತಿ ವರ್ಷದಲ್ಲಿಯೂ 4 ದಿವಸ ಗಿಲ್ಯಾದ್ಯನಾದ ಯೆಫ್ತನ ಮಗಳನ್ನು ವರ್ಣಿಸ್ತಾರೆ. ಇದು ಅವರಲ್ಲಿ ಒಂದು ಪದ್ಧತಿ. 12ನೇ ಅಧ್ಯಾಯ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಏನಿದೆ ಅಂತ ನಾವು ನೋಡೋಣ ಬನ್ನಿ. 12ನೇ ಅಧ್ಯಾಯದಲ್ಲಿ ಇದ್ದಂಥ ಒಂದು ಘಟನೆ ಏನಂದರೆ, ಎಫ್ರಾಯಿಮ್ ಅಂತೇಳಿದರೆ 2ರಷ್ಟು ಫಲ, ಎಫ್ರತಾ ಅಂತೇಳಿದರೆ
ಫಲಭರಿತ. ಹೌದು, ಈ ಎಫ್ರಾಯಿಮಿನವರು ಕೂಡಿಕೊಂಡು ಯೋರ್ದನನ್ನು ದಾಟಿ ಉತ್ತರ ದಿಕ್ಕಿಗೆ ಯೆಫ್ತಹನಿಲ್ ಇದ್ದಂಥ ಸ್ಥಳಕ್ಕೆ ಬರ್ತಾರೆ. ಈಗ ತಾನೇ ಯೆಫ್ತನು ಒಂದು ಕಡೆ ಯುದ್ಧದಲ್ಲಿ ಗೆದ್ದಂಥ ಒಂದು ಸಂತೋಷ, ದೇವಜನರಿಗೆ ಜಯ ಸಿಕ್ತು ಎಂಬಂಥ ಸಂತೋಷ, ಮತ್ತು ಅಮ್ಮೋನಿಯರ ಅರಸನನ್ನು ಸೋಲಿಸಿದಂಥ ಒಂದು ಸಂತೋಷ ದೇವಜನರೆಲ್ಲರೂ ಕೊಂಡಾಡ್ತಾ ಇದ್ದಂಥ ಒಂದು ಸಂದರ್ಭದಲ್ಲಿ ಸ್ವಂತ ಮಗಳು ಆ ರೀತಿಯಾಗಿ ಬಲಿಯಾದದರ ವ್ಯಸನ ಕೂಡ ಅವನ ಮನಸ್ಸಿಗೆ ಬಹುಶಃ ಖಂಡಿತವಾಗಿ ಇದ್ದಿರಬೇಕು. ಯಾಕಂದರೆ ಒಬ್ಬಳೇ ಮಗಳು. ಆ ದುಃಖದಲ್ಲಿ ಒಂದು ರೀತಿಯಿಂದ ಜಯದ ಸಂತೋಷ, ಇನ್ನೊಂದು ರೀತಿಯಿಂದ ಮಗಳನ್ನು ಕಳ್ಕೊಂಡಂಥ ಮಹಾ ದುಃಖ, ಇವೆರಡರ ನಡುವೆ ಇದ್ದಾಗ ಈಗ ಎಫ್ರಾಯಿಮಿನವರು ಜಗಳಕ್ಕೆ ಬರ್ತಾರೆ, ಅವನ್ನ ಸಾಯಿಸ್ಬೇಕಂತ ಬರ್ತಾರೆ. ಯಾಕೆ ಬಂದರು, ಏನಂತ ಕೇಳಿದರು ನೋಡೋಣ್ರಿ. ಎಫ್ರಾಯಿಮಿನವರು ಯೆಫ್ತವಿದ್ದಲ್ಲಿಗೆ ಹೋಗಿ ಅವನಿಗೇನಂತ ಹೇಳ್ತಾರೆ, ನೀನು ಅಮ್ಮೋನಿಯರ ಸಂಗಡ ಯುದ್ಧಕ್ಕೆ ಹೋಗುವಾಗ ನಮ್ಮನ್ನು ಯಾಕೆ ಕರೆಯಲಿಲ್ಲ? ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಆ ರೀತಿಯ ಪ್ರಶ್ನೆ ಹಾಕಿಬಿಟ್ಟು, ಈಗ ನಾವು ನಿನ್ನನ್ನು ನಿನ್ನ ಮನೆಯನ್ನು ಸುಟ್ಟು ಬಿಡುತ್ತೇವೆ ಅಂದರು. ಇದೇ ರೀತಿಯಾಗಿ ಗಿದ್ಯೋನನನ್ನು ಕೂಡ ಈ ಎಫ್ರಾಯಿಮ್ನವರು ಕೇಳಿದರು. ನೆನಪಿದೆ ಅಲ್ವಾ? ಅದನ್ನು 8ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಏನಾಯಿತು ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಹಿನ್ನೆಲೆ ನಿಮಗೆ ಕೊಡ ಬಯಸ್ತೇನೆ. ಅದೇನಂತ ಹೇಳಿದ್ರೆ, ಎಫ್ರಾಯಿಮ್ನವರು ಗಿದ್ಯೋನಿಗೆ ನೀನು ಹೀಗೆ ಯಾಕೆ ಮಾಡಿದ್ದಿ? ಮಿದ್ಯಾನ್ಯರೊಡನೆ ಯುದ್ಧ ಮಾಡುವುದಕ್ಕೆ ಹೊರಟಾಗ ನಮ್ಮನ್ನು ಯಾಕೆ ಕರೆಯಲಿಲ್ಲ ಅಂತ ಉಗ್ರಹದಿಂದ ಕೇಳ್ತಾರೆ. ಇನ್ನೇನು ಗಿದ್ಯೋನನ್ನು ಸಾಯಿಸ್ಬೇಕಂತ ಬಂದರು. ಯಾವ ರೀತಿಯಾಗಿ ಇಲ್ಲಿ ಯೆಫ್ತನನ್ನು ಸಾಯಿಸ್ಬೇಕಂತ ಬಂದಿದ್ದಾರೆ, ಅಲ್ಲಿ ಕೂಡ ಗಿದ್ಯೋನನನ್ನು ಸಾಯಿಸ್ಬೇಕಂತಿದ್ರು. ಗಿದ್ಯೋನು ಭಾಳ ಅದನ್ನು ಬಹಳ ಜ್ಞಾನದಿಂದ, ಬುದ್ಧಿವಂತಿಕೆಯಿಂದ ಅವರ ಸಿಟ್ಟನ್ನು ಇಳಿಸ್ಬಿಡ್ತಾನೆ, ಅಥವಾ ಅವರ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ಅಲ್ಲಿ ಏನಂತ ಕೊಟ್ಟ, ಎಫ್ರಾಯಿಮಿನವರೇ, ನೀವು ಇಬ್ಬರು ನಾಯಕರನ್ನು ನೀವು ಸೋಲಿಸಿದ್ದೀರಿ, ನಾನು ಅದನ್ನು ಸೋಲಿಸಲಿಲ್ಲ. ಆದರೆ ನನಗಿಂತಲೂ ನೀವು ದೊಡ್ಡ ಕೆಲಸ ಮಾಡಿದಿರಿ. ನಾನು ನಿನಗೆ ಸಮಾನ ಇಲ್ಲ. ನೀವು ಮಾಡಿದ್ದು ದೊಡ್ಡದು. ನಾನು 300 ಜನರನ್ನು ಕರ್ಕೊಂಡು ಹೋಗಿ ಜಯ ಇಸ್ರಾಯೇಲ್ರಿಗೆ ಪಡೆದಿದ್ದೇನೆ ಅಷ್ಟೇ ಅಂತ ಹೇಳಿದಾಗ ಅವ್ರಿಗೆ ಸಮಾಧಾನ ಆಯಿತು ಆ ಪ್ರಶ್ನೆ. ಯಾಕಂದರೆ ನಿಜವಾದಂಥ ಘಟನೆ ಏನಂದರೆ, ದೇವರು ಗಿದ್ಯೋನನಿಗೆ ಹೇಳಿದಂಥದ್ದು 300 ಜನ ಅಷ್ಟೇ ಕರ್ಕೊಂಡು ಹೋಗಬೇಕು ಅಂತ. ಮೊದಲು 32,000 ಜನರು ಇದ್ದರು. ಆ 32,000 ಜನರಲ್ಲಿ ಗಿದ್ಯೋನನು ಏನು ಮಾಡ್ದ, ಕಡಿಮೆ ಮಾಡಿ ಕಡೆಗೆ 300 ಜನರನ್ನು 3 ಭಾಗವಾಗಿ ಕರ್ಕೊಂಡು ಹೋದ. ದೇವರು ಹೇಳಿತು. ಬಹುಶಃ ಎಫ್ರಾಯಿಮ್ ಅವರಿಗೆ ದೇವರು ಆ ರೀತಿಯಾಗಿ ಹೇಳಿದನಂತ ಹೇಳ್ಬೋದಾಗಿತ್ತು. ಆದರೆ ಗಿದ್ಯೋನನು ಅದನ್ನು ಬೇರೆ ರೀತಿಯಿಂದ ಹೇಳಿ ಅವರ ಕೋಪವನ್ನು ಇಳಿಸ್ತಾನೆ. ಆದರೆ ಇಲ್ಲಿ ಯೆಫ್ತನ ಹತ್ರ ಬಂದಿದ್ದಾಗ, ಯೆಫ್ತನು ಈಗ ಹೊಸ ಒಂದು ಜವಾಬ್ದಾರಿಕೆಯನ್ನು ಹೊತ್ತಿದ್ದಾನೆ. ಅವನು ಗಿದ್ಯೋನ್ನ ಹಾಗೆ ಅವರಿಗೆ ಜ್ಞಾನದಿಂದ ಉತ್ತರ ಕೊಟ್ಟು ಕಳಿಸ್ಲಿಕ್ಕೆ ಇಷ್ಟಪಡಲಿಲ್ಲ. ಯೆಫ್ತ ಏನು ಮಾಡ್ದ, ನೀವು ಸುಟ್ಟು ಬಿಡಬೇಕಂತ ಬಂದಿದ್ದೀರಾ, ಯುದ್ಧ ಮಾಡಲಿಕ್ಕೆ ಬಂದಿದ್ದೀರಾ, ನಾನು ರೆಡಿ ಯುದ್ಧ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಗಿಲ್ಯಾದ್ಯರಾದ ನೀವು ಗಿಲ್ಯಾದಿನವರೆಲ್ಲರನ್ನೂ ಯೆಫ್ತ ಕೂಡಿಸಿ ಎಫ್ರಾಯಿಮ್ಯರಿಗೆ ವಿರೋಧವಾಗಿ ಯುದ್ಧಕ್ಕೆ ನಿಂತನು. ಎಫ್ರಾಯಿಮ್ನವರು ಬಂದು ಯೆಫ್ತನನ್ನು ಸುಟ್ಟುಬಿಟ್ಟು, ನಿನ್ನ ಮನೆಯೆಲ್ಲ ಸುಟ್ಟುಬಿಡ್ತೀವಿ, ಯಾಕೆ ನಮ್ಮನ್ನು ಅಮ್ಮೋನಿಯರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋದಾಗ ನಮ್ಮನ್ನು ಕರೀಲಿಲ್ಲ, ನೀನಷ್ಟೇ ಹೋಗಿದ್ದಿ ಅಂತ ಹೇಳಿದಾಗ ಯೆಫ್ತ ಏನು ಮಾಡ್ತಾನೆ, ಹೌದು, ಮೊದಲು ಆನ್ಸರ್ ಕೊಡ್ತಾನೆ, ಯೆಹೋವನು ಅವರನ್ನು ನನ್ನ ಕೈಗೆ ಒಪ್ಪಿಸಿದನು. ಅದಕ್ಕಿಂತ ಮುಂಚೆ ಇನ್ನೊಂದು ಮಾತನ್ನು ಹೇಳ್ತಾನೆ. ಅದೇನೆಂದರೆ,
ಅಮ್ಮೋನಿಯರೊಡನೆ ವ್ಯಾಜ್ಯವಿದ್ದಾಗ, ನನಗೂ ನನ್ನ ಜನರಿಗೂ ಅಮ್ಮೋನಿಯರೊಡನೆ ವ್ಯಾಜ್ಯವಿದ್ದಾಗ ನಾನು ನಿಮ್ಮನ್ನು ಕರೆದೆ. ಹಾಗಾದರೆ ಯೆಫ್ತಾ ಹೋಮ್ವರ್ಕ್ ಮಾಡಿದ್ದಾನೆ, ಅಂದರೆ ಕೆಲಸ ಮಾಡಿದ್ದಾನೆ, ಅವನು ತರ್ಕಶಾಸ್ತ್ರಬದ್ಧವಾಗಿದ್ದಾನೆ. ನಾನು ನಿಮ್ಮನ್ನು ಕರೆದೆನು, ಆದರೆ ನೀವು ಬಂದು ನನ್ನನ್ನು ಅವರ ಕೈಯಿಂದ ಬಿಡಿಸಲಿಲ್ಲ. ಆದ ಕಾರಣ ನಾನೇನು ಮಾಡಿದೆ, ನೀವು ಸಹಾಯ ಮಾಡುವುದಿಲ್ಲವೆಂದು ತಿಳಿದು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಅಮ್ಮೋನಿಯರೊಡನೆ ಯುದ್ಧಕ್ಕೆ ಹೋದೆನು. ಮತ್ತು ಯೆಹೋವನು ದೇವರು ಅವರನ್ನು ನನ್ನ ಕೈ ಒಪ್ಪಿಸಿದನು ಅಂತ ಹೇಳಿಬಿಟ್ಟು, ಸರಿ, ಗಿಲ್ಯಾದಿನವರೆಲ್ಲರನ್ನು ಕೂಡಿಸಿಬಿಟ್ಟು ಎಫ್ರಾಯಿಮ್ನವರಿಗೆ ವಿರುದ್ಧವಾಗಿ ಯೆಫ್ತಾ ಈಗ ನಿಂತಿದ್ದಾನ್ರಿ. ಮತ್ತು ನಿಂತಾಗ ಏನಾಯಿತು, ಸ್ವಲ್ಪ ಯುದ್ಧವಾಗ್ತದೆ, ಅವರನ್ನು ಪೂರ್ಣವಾಗಿ ಸೋಲಿಸಿಬಿಡ್ತಾರೆ. ಹೌದು, ಭಾಳ ಸುಮ್ಮನೆ ಇವರು ಎಫ್ರಾಯಿಮ್ನವರು ಬಂದು ಯುದ್ಧ ಮಾಡಬೇಕಂತ ಗಿದ್ಯಾನ್ ಹತ್ರ ಹಾಗೆ ಮಾಡಿದರು, ಇಲ್ಲಿ ಯೆಫ್ತಾ ಹತ್ರ ಮಾಡಿದರು. ಆದರೆ ಯೆಫ್ತಾ ಹತ್ರ ಆ ರೀತಿಯಾಗಿ ಮಾಡಿದ್ದು ನಡೀಲಿಲ್ಲ. ಯಾಕಂದರೆ ಇವನು ಸ್ಟ್ರಾಂಗ್ ಆಗಿದ್ದನು, ಬಿಟ್ಕೊಡ್ಲಿಲ್ಲ. ಇಬ್ಬರು ಬಿಟ್ಕೊಡ್ದಂಥವ್ರು ಬಂದರೆ ಹೋರಾಟನೇ, ಜಗಳನೇ. ಇಲ್ಲಿ ಆದದ್ದು ಅದೇ. ಕಡೆಗೆ ವಿಷಾದಕರವಾದಂಥ ಒಂದು ಸಂಗತಿ, ಆವತ್ತಿನ ದಿವಸ ಅಥವಾ ಅದರ ನಿಮಿತ್ತವಾಗಿ ಬಹಳಷ್ಟು ಎಫ್ರಾಯಿಮ್ನವರು ಹತರಾಗ್ತಾರೆ. ಎಷ್ಟಂತ ಹೇಳಿದ್ರೆ ಬಹುಶಃ ನಮಗೆ ಶಾಕ್ ಆಗ್ಬೋದು. 6ನೇ ವಚನ, 12ನೇ ಅಧ್ಯಾಯ ನ್ಯಾಯಸ್ಥಾಪಕರು 6ನೇ ವಚನದಲ್ಲಿ 42,000 ಜನರು. ಯಾಕೆ ಬೇಕಾಗಿತ್ತು ಇವರಿಗೆ? ದೇವರು ಕೊಟ್ಟ ಜಯವನ್ನು ತಕ್ಕೊಂಡು ಅವ್ರು ಸುಮ್ಮನೆ ಇರಬೇಕಾಗಿತ್ತು. ನಮ್ಮನ್ನು ಯಾಕೆ ಕರೆದಿಲ್ಲ ಅಂತ ಹೇಳ್ಬಿಟ್ಟು ಬಂದು ಅವರು ಆ ರೀತಿಯಾಗಿ ನಾಶವಾಗ್ತಾರೆ. ಗಿಲ್ಯಾದ್ಯನಾದ ಯೆಫ್ತಹನು ಇಸ್ರಾಯೇಲರನ್ನು 6 ವರ್ಷ ಪಾಲನೆ ಮಾಡ್ತಾನ್ರಿ, ಅಥವಾ ನ್ಯಾಯಾಧಿಪತಿಯಾಗಿ, ನ್ಯಾಯಸ್ಥಾಪಕನಾಗಿ ಇಸ್ರಾಯೇಲರನ್ನು ನೋಡಿಕೊಂಡ ನಂತರ ಅವನು ಸತ್ತನು. ಅವನ ಶವವನ್ನು ಗಿಲ್ಯಾದಿನ ಪಟ್ಟಣದಲ್ಲೊಂದರಲ್ಲಿ ಸಮಾಧಿ ಮಾಡಿದರು. ಹೌದು, ಯೆಫ್ತಾ ನಿಜವಾಗಿಯೂ ದೊಡ್ಡ ವ್ಯಕ್ತಿ, ಬಲಹೀನವಾದ ಹಿನ್ನೆಲೆ, ಅದರ ದೇವರು ಅವನನ್ನು ಮೇಲಕ್ಕೆತ್ತಿ ದೇಶಕ್ಕೆ ಜಯವನ್ನು ಕೊಟ್ಟನು. 10ನೇ ನ್ಯಾಯಾಧಿಪತಿ ಇಸ್ರಾಯೇಲರಿಗೆ. ಈಗ 11ನೇ ವ್ಯಕ್ತಿಯನ್ನು ನಾವು ನೋಡೋಣ. ಅವನ ತರುವಾಯ ಬೆತ್ಲೆಹೇಮಿನವನಾದ ಇಬ್ಜಾನನು ನ್ಯಾಯಾಧಿಪತಿಯಾಗಿ ಇಸ್ರಾಯೇಲರಿಗೆ ಪಾಲಕನಾಗ್ತಾನ್ರಿ. ಅವನ ಹೆಸರಿನ ಅರ್ಥ ಇಬ್ಚಾನನು ಅಂತ ಹೇಳಿದರೆ ವೈಭವ ಅಂತ ಹೇಳ್ಬಿಟ್ಟು. ಹೌದು, ವೈಭವವಾಗಿಯೇ ಇದ್ದನು. ಯಾಕಂದರೆ 30 ಮಂದಿ ಗಂಡು ಮಕ್ಕಳು, 30 ಮಂದಿ ಹೆಣ್ಮಕ್ಕಳಿದ್ದರು. ಮತ್ತು ಅವರಲ್ಲಿ ದೊಡ್ಡ 7 ವರ್ಷ, 10ನೇ ವಚನ, 12ನೇ ಅಧ್ಯಾಯ 10ನೇ ವಚನದಲ್ಲಿ 7 ವರ್ಷ 7 years ಈ ಇಬ್ಚಾನನು ಇಸ್ರಾಯೇಲನ್ನು ಪಾಲನೆ ಮಾಡ್ತಾನೆ. ಇವನ ತರುವಾಯ ಜೆಬುಲೂನ್ಯನಾದ ಏಲೋನನು ಕೂಡ ಪಾಲಕನಾಗ್ತಾನ್ರಿ. ಅವನು ಸುಮಾರು 10 ವರ್ಷಗಳು ಇಸ್ರಾಯೇಲರನ್ನು ನೋಡಿಕೊಳ್ತಾನೆ. 10 ವರ್ಷಗಳು. ಏಲೋನನು ಅಂತ ಹೇಳಿದ್ರೆ ಗಟ್ಟಿಯಾದ ಮರ, ಓಕ್ ಟ್ರೀ ಅಂತ ಹೇಳ್ಬಿಟ್ಟು ಒಂದು ಮರದ ಹೆಸರು ಏಲೋನನಿಗೆ ಕೊಟ್ಟಿರ್ತಾರೆ. ಇವನು ಕೂಡ ಇಸ್ರಾಯೇಲರ ಪಾಲಕನಾಗಿ 10 ವರ್ಷಗಳು ಆಳ್ವಿಕೆ ಮಾಡಿ ಅನಂತರ ಅವನು ಮರಣ ಹೊಂದುತ್ತಾನೆ. ಇವನು ಇಸ್ರಾಯೇಲರಲ್ಲಿ 12ನೇ ನ್ಯಾಯಾಧಿಪತಿ ಅಥವಾ ನ್ಯಾಯಸ್ಥಾಪಕ. 12 ಜನರು ಇದುವರೆಗೆ ಇಸ್ರಾಯೇಲರನ್ನು ಯೆಹೋಶುವನ ನಂತರ ನ್ಯಾಯ ತೀರಿಸುವಂಥವರಾಗಿರ್ತಾರೆ. ಇವನ ತರುವಾಯ ಅಂದರೆ ಈ ಏಲೋನನ ತರುವಾಯ ಇನ್ನೊಬ್ಬನು ಅರಸನಾಗ್ತಾನೆ ಅಥವಾ ನ್ಯಾಯಾಧಿಪತಿ ಆಗ್ತಾನೆ. ಅರಸನನ್ನೋಕ್ಕಿಂತಲೂ ಈ ನ್ಯಾಯಾಧಿಪತಿ ಅಂತ ಹೇಳ್ಬೋದು. ಯಾಕಂದರೆ ಇದು ನ್ಯಾಯಸ್ಥಾಪಕರ ಪುಸ್ತಕವಾಗಿದೆ. ಆ ದಿವಸಗಳಲ್ಲಿ ಅರಸರು ಇಸ್ರಾಯೇಲ್ನಲ್ಲಿ ಇರಲಿಲ್ಲ. ಇವನು ಆಳ್ವಿಕೆ ಮಾಡಿದರೂ ಕೂಡ
ನ್ಯಾಯಸ್ಥಾಪಕನಾಗಿ ಆಳ್ವಿಕೆ ಮಾಡುವ ಆತನಾಗಿದ್ದಾನೆ. ಅಬ್ದೋನನು ಎಂಬ ಹೆಸರಿನ ಅರ್ಥವುಳ್ಳಂಥ ಒಬ್ಬ ವ್ಯಕ್ತಿ ಇಸ್ರಾಯೇಲರನ್ನು ಆಳ್ವಿಕೆ ಮಾಡ್ತಾನ್ರಿ. ಈ ಅಬ್ದೋನ್ ಅಂತ ಹೇಳಿದರೆ ಸೇವೆ, ಕೆಲಸ. ಇನ್ನೊಂದು ನಕಾರಾತ್ಮಕವಾದ ಅರ್ಥ ಕೂಡ ಅದಕ್ಕಿದೆ. ಅಬ್ದೋನ್ ಅಂದರೆ ಕೆಲಸಗಾರ ಅಥವಾ ಸೇವೆ ಮಾಡುವವನು, ಸೇವೆಗೈಯುವಂಥವನು ಅಂತ ಹೇಳ್ಬೋದು. ಅದೇ ಸಂದರ್ಭದಲ್ಲಿ ನಕಾರಾತ್ಮಕವಾದ ಅರ್ಥ ಕೂಡ ಈ ಅಬ್ದೋನನಿಗಿದೆ. ಅದೇನಂತ ಹೇಳಿದರೆ ಗುಲಾಮನು ಅಂತ ಹೇಳ್ಬಿಟ್ಟು ಕೂಡ, ಸಿಕ್ಕಿ ಬಿದ್ದವನು, ಸೆರೆಯಾದವನು, ಗುಲಾಮನೆಂಬ ಅರ್ಥ ಕೂಡ ಕೊಡ್ತದೆ. ಒಟ್ಟು ಇಸ್ರಾಯೇಲರಿಗೆ ಇವನು 8 ವರ್ಷ ಅಬ್ದೋನನು ಸೇವೆ ಮಾಡ್ದ. ಅಬ್ದೋನ್ ಅಂದರೆ ಸೇವೆ ಮಾಡುವವನು. ಅದ ಕಾರಣ 8 ವರ್ಷ ಇವನು ಸೇವೆ ಇಸ್ರಾಯೇಲರಿಗೆ ಮಾಡುವ ವ್ಯಕ್ತಿಯಾಗಿರ್ತಾನೆ ರೀ. ಮತ್ತು ಇವನ ವಿಷಯದಲ್ಲಿ ನೋಡುವಾಗ ಸುಮಾರು ಬಹಳಷ್ಟು ಮಕ್ಕಳು ಇವನಿಗಿದ್ದರು. ಮತ್ತು ಇವನ ವಿಷಯದಲ್ಲಿ ನೋಡುವಾಗ ಹೆಚ್ಚಾಗಿ ಏನು ಮಾಡಲಿಲ್ಲ. ಬಹುಶಃ ತನ್ನ ಮಕ್ಕಳೆಲ್ಲರಿಗೂ ಕೂಡ ಸವಾರಿ ಮಾಡುವುದಕ್ಕೋಸ್ಕರವಾಗಿ ಕತ್ತೆಗಳಿದ್ದು. ಅಂದರೆ ಆಗಿನ ಕಾಲದಲ್ಲಿ ಕಾರಿದ್ದ ಹಾಗೆ ಒಬ್ಬೊಬ್ಬ ಮಗುವಿಗೆ ಒಂದೊಂದು ಕಾರು ಕೊಡಿಸಿದಂಥ ತಂದೆ ತಾಯಿ ಇದ್ರೆ ಹೇಗಿರ್ತದೆ ಅಂಥ ಒಂದು ಸಂಗತಿ. ಈ 3 ನ್ಯಾಯಸ್ಥಾಪಕರ ಬಗ್ಗೆ ಯೋಚನೆ ಮಾಡುವಾಗ ಇಬ್ಜಾನ್, ಏಲೋನ್, ಅಬ್ದೋನ್, ಈ 3 ಹೆಚ್ಚಾಗಿ ಇಸ್ರಾಯೇಲರಿಗೆ ಏನು ಮಾಡಿದ ಹಾಗೆ ಇಲ್ಲಿ ನಾವು ನೋಡ್ತಾ ಇಲ್ಲ. ಆದರೂ ಕೂಡ ಅವರು ನಾಯಕರಾಗಿದ್ದರಿಂದ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಂಡ್ರು. ಅವ್ರ ಕುಟುಂಬಕ್ಕೆ ಆಶೀರ್ವಾದ ಬಂತು. ಒಟ್ಟು ದೇಶಕ್ಕೆ ಕೂಡ ಸ್ವಲ್ಪ ಮಟ್ಟಿಗೆ ಅವರು 7 ವರ್ಷ, 10 ವರ್ಷ, 8 ವರ್ಷ ಆಳ್ವಿಕೆಯನ್ನು ಮಾಡಿ ನೋಡಿಕೊಂಡ್ರು. ಸರಿ, 12ನೇ ಅಧ್ಯಾಯ ನ್ಯಾಯಸ್ಥಾಪಕರ ಪುಸ್ತಕ ನಾವು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 12. And the men of Ephraim gathered themselves together and went northward, and said unto Jephthah, Wherefore passest thou over to fight against the children of Ammon, and didst not call us to go with thee? We will burn thine house upon thee with fire. And Jephthah said unto them, I and my people were at great strife with the children of Ammon, and when I called you, ye delivered me not out of their hands. And when I saw that ye delivered me not, I put my life in my hands, and passed over against the children of Ammon, and the Lord delivered them into my hand. Wherefore then are ye come up unto me this day to fight against me? Then Jephthah gathered together all the men of Gilead, and fought with Ephraim. And the men of Gilead smote Ephraim, because they said, Ye Gileadites are fugitives of Ephraim, among the Ephraimites, and among the Manassites. And the Gileadites took the passages of Jordan before the Ephraimites. And it was so that when those Ephraimites which were escaped said, Let me go over, that the men of Gilead said unto him, Art thou an Ephraimite? If he said, Nay, then said they unto him, Say Shibboleth. And he said, Sibboleth, for he could not frame to pronounce it right. Then they took him and slew him at the passages of Jordan. And there fell at that time of the Ephraimites 42,000. And Jephthah judged Israel 6 years. Then died Jephthah the Gileadite, and was buried in one of the cities of Gilead. And after him Ibzan of Bethlehem judged Israel. And he had 30 sons and 30 daughters, whom he sent abroad, and took in 30 daughters from abroad for his sons. And he judged Israel 7 years. Then died Ibzan, and was buried in Bethlehem. And after him Elon, a Zebulunite, judged Israel, and he judged Israel 10 years. And Elon the Zebulunite died, and was buried in Aijalon in the country of Zebulun. And after him Abdon, the son of Hillel, a Pirathonite, judged Israel. And he had 40 sons and 30 nephews that rode on 70 ass colts. And he judged Israel 8 years. And Abdon the son of Hillel the Pirathonite died, and was buried in Pirathon in the land of Ephraim in the mount of the Amalekites.